ಓ ನಮ ಶಿವಾಯ. ಜೀವಂತ ಸಮಾಧಿ ಆಗಿರುವಂಥ ಮುತ್ತಿಯವರು ಇರ್ಬೋದು. ಕೆಲವೊಂದು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ದೇವರು ಕಣ್ಣಿಗೆ ಕಾಣಿಸಲ್ಲ ಅಂತಾರೆ. ಅಂದ್ರೆ ಯಾವ ರೂಪದಲ್ಲಿ ಒಳಗೆ ಭೂಮಿ ಮೇಲೆ ದೇವರ ಹುಟ್ಟಿ ಬರ್ತಾರ ಗೊತ್ತಾಗಲ್ಲ. ಈ ಮುತ್ತಿಯವರು ನಡೆದಾಡುವ ದೇವರು ಅಂದ್ರೆ ಕೂಡ ತಪ್ಪಾಗಲ್ಲ. ಈ ದೇವರ ಹೆಸರು ಇವರ ಹೆಸರು ಶ್ರೀ ಶತಾಶಿ ಶ್ರೀ 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 ಗುರು ಸಿದ್ಧ ಪುರುಷ ಅಡವಿಯಪ್ಪ ಮಹಾರಾಜರು ಅಂತ ಹೇಳಿ ಬೂದಿ ಹಾದವರು. ಇವರು ಜೀವಂತ ಸಮಾಧಿ ಆಗಿರ್ತಾರ ಇರ್ಬೋದು. ತೋರಿಸ್ತಾರ, ನೀವು ನೋಡ್ಬೋದು. ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಮುಕ್ಕಾಮ ಬೂದಿಹಾಳ ಗ್ರಾಮದವರು ಈ ಕಡೆ ಬರ್ತಾರೆ. ಹೆಂಗೆ ದಾರಿ ಅಂತಂದ್ರೆ ಗುಲ್ಬರ್ಗ, ಗೊಬ್ಬರ, ಚೌಡಾಪುರ, ಗಾಣಗಾಪುರ, ಜೇರಟಗಿ, ಮೂವರ್ಟಗಿ, ಸಿಂದಗಿ, ದೇವರಿಪ್ಪರಿಗಿಲಿಂದ ಆ ಕಡೆ ಸರ್ಕಾರದಾಗ ಲೆಫ್ಟಿಗೆ ಹೊಳ್ಬೇಕು. ಆಮೇಲೆ ಹೂವಿನಪ್ಪರಿಗೆ ಬರ್ತದೆ. ಹೂವಿನಪ್ಪರಿಗೆ ಬಂದು ಆ ಕಡೆ ಮುಂದೆ 10-12 ಕಿಲೋಮೀಟ್ರ್ ಹೂವಿನಪ್ಪರಿಗೆ ಇರುತ್ತೆ. ಇಲ್ಲೇ ಪರಮಾತ್ಮ ಇದ್ದಲ್ಲಿ ವಿಡಿಯೋ ನೋಡಿದ್ರಲ್ಲ ಅಲ್ಲಿ ಲೆಫ್ಟಿಗೆ ಹೊಳ್ಬೇಕು. ಬೂದಿಹಾಳ ಬರ್ತಾರೆ. ಇಲ್ಲಿ ತೋರ್ಸತ್ತಾರ, ನೀವು ನೋಡ್ಬೋದು. ಇವ್ರ ನೋಡ್ರಿ, ಇವರು ಬರ್ತಾರೆ ಹೋದ್ರ ಅವ್ರು. ಇವ್ರು ನೋಡಿದ್ರಲ್ಲ ಅವರೇ ನಮಗೆ ಸಹಾಯ ಮಾಡಿದವರು. ಊಟ ನಾಷ್ಟ ಚಹಾ ಎಲ್ಲ ಮಾಡಿ ಕಳಿಸ್ತಿರೋ ಅವರು ಇವರೇ. ಇದೇ ನೋಡ್ತಿರಲ್ಲ ಸ್ಪೆಷಲ್, ತುಂಬ ಚೆನ್ನಾಗಿದೆ. ಏನೇನು ಕೆಲಸ ನೋಡಿದಾರೆ ಈ ಸದ್ಯಕ್ಕೆ. ಈಗ
ಇದು ಒಳಗೆ ನೋಡಿದ್ರೆ ಸೀದಾ ಡೈರೆಕ್ಟಲ್ಲಿ ಲಿಂಗ ಕಾಣುತ್ತೆ. ಅವ್ರದ್ದು ಇದು ಮಾಡಿದ್ದು ಮುಂಚೆ ಟಾರ್ಚ್ ಹಾಕಿದ್ರೆ ಕಾಣ್ತದೆ ಸೀದಾ ಡೈರೆಕ್ಟ್. ಇನ್ನೂ ಲೈಟಿಂದ ಇದು ಮಾಡ್ಯಾರ ಅಂತ ಕೆಲಸ ನೋಡಿದಾರೆ. ತುಂಬ ಚೆನ್ನಾಗಿದೆ. ನಾವು ಒಂದು ಕಾಣಿಸ್ತೀವಿ ಮೊಬೈಲ್ದಾಗ ಕಾಣೋಲ್ಲ ಗೊತ್ತಾಗಲ್ಲ ಜಲ್ದಿ ಪಟಕ್ನೆ. ಅಂದ್ರೆ ಪ್ರಯತ್ನ ಮಾಡೀವಿ. ಅಲ್ಲಿ ಕಾಣಿಸ್ತು ನೋಡ್ರಿ ಸಣ್ಣ ಲಿಂಗನ ಡೈರೆಕ್ಟ್ ಕಣ್ಣಿಗೆ ಕಾಣಿಸ್ತೆ. ಮೊಬೈಲ್ದಂತೂ ಮಾಡಿದಾಗ ಕ್ಯಾಪ್ಚರ್ ಕಾಣಿಸ್ತು ನೋಡ್ರಿ ಲಿಂಗ ಸಣ್ಣದು ಲಿಂಗ ಕಂಡುತ್ತೆ ನೋಡ್ರಿ. ನಮಗಂತ ನೋಡ್ದೆ ಕಾಣ್ತದೆ. ಕಾಣುತ್ತೆ ನೋಡ್ರಿ ಲಿಂಗ. ಮುಂದೆ ಹಿರಿಯರು ಬರ್ತಾರೆ, ಏನು ಹೇಳ್ತಾರೆ ನೋಡಂಬರ್ರಿ ಕೇಳಂಬರ್ರಿ. ಅವರು ಗರಂ ಊಟ ನಾಷ್ಟ ಚಾ ಎಲ್ಲ ಮಾಡಿ ಕಳಿಸಿದ್ರು ನಮಗೆ. ಅಲ್ಲಿ ಕುಂತಾರೆ ವಿಡಿಯೋ ಫೋಟೋ ಮಾಡೋಕ್ಕೆ ಜಟ್ಪಟ್ ಕೆಲಸ ಮಾಡಿದವರು. ತುಂಬ ಧನ್ಯವಾದಗಳು. ಈಗ ಯಾರು ಬರ್ತಾರೆ ಕೇಳಂಬರ್ರಿ. ಇಲ್ಲ ಹೇಳ್ರಿ ನಡೀತೆ ಹಾಂ. ಪೂಜ್ಯ ಅಲ್ಲೋಕ ಮಹಾರಾಜರು 1919 ಸಾಲಿನಲ್ಲಿ ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಬೂದ್ಯಾಳ ಗ್ರಾಮದಲ್ಲಿ ಜನಿಸಿದರು. ಪೂಜ್ಯರು ಹುಟ್ಟು ಶ್ರೀ ಕಮದಾಳ ಕರಸಿದ್ದೇಶ್ವರನ ಒಂದು ಕೃಪಾ ಆಶೀರ್ವಾದದಿಂದ ಪೂರ್ವ ನಿಶ್ಚಿತವಾಗಿತ್ತಂತ ಹೇಳಿ ಇತಿಹಾಸ ತಿಳಿದು ಬರ್ತೈತಿ. ಅಡಿಗಪ್ಪ ಮಹಾರಾಜರು ತಮ್ಮ ಜೀವಿತದ ಅವಧಿಯಲ್ಲಿ ಹಲವಾರು ಪವಾಡಗಳನ್ನು, ಹಲವಾರು ದೇವಸ್ಥಾನಗಳನ್ನು, ಹಲವಾರು ಮಠಗಳನ್ನು, ಹಲವಾರು ಮಸೀದಿಗಳನ್ನು ಜಾತ್ಯತೀತವಾಗಿ ಅವರು ಈ ನಡೆದುಕೊಂಡು ಸುಮಾರು 106 ವರ್ಷ ಬದುಕಿದರು. ಪರಮ ಪೂಜ್ಯರು ಕಮದಾಳದ ಕರಸಿದ್ದೇಶ್ವರನ ಪಟ್ಟದ ಆಳಾಗಿ ಶ್ರೀಮಠದ ಪಟ್ಟದ ಅಧಿಕಾರಿಯಾಗಿ ಅವರು 100 ವರ್ಷ ಜೀವನ ಸಾಗಿಸಿದರು. ಆನೆಮಟ್ಟಿ ಅಣೆಕಟ್ಟಿನ ಹಿನ್ನೀರಿನ ಮುಳುಗಡೆ ಆದ್ದರಿಂದ ಪರಮ ಪೂಜ್ಯರ ಸಿದ್ಧಾಶ್ರಮ ಹಾಗೂ ಕರೇಸಿದ್ದೇಶ್ವರ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆದರು. ತರುವಾಯ ಈ ಕಾಮನಕೇರಿ ಬೂದ್ಯಾಳ ಗ್ರಾಮದಲ್ಲಿ ಪೂಜ್ಯರು ಮಠ ಸ್ಥಾಪನೆ ಮಾಡಿದರು. ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಕೇವಲ ಭಕ್ತರಿಂದ ಈ ಒಂದು ದಿವ್ಯ ಮಠವನ್ನು ಅಜ್ಜರು ಸ್ಥಾಪನೆ ಮಾಡಿದರು. ಅವರು ತಮ್ಮ ಜೀವಿತ ಅವಧಿಯಲ್ಲಿ ಸುಮಾರು 80 ವರ್ಷ ಒಂದು ಕಪ್ ಹಾಲು, ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಇಷ್ಟೇ ಅವರ ಜೀವನ ಸಾಗಿಸಿದರು. ಹಗಲಿನ ವೇಳೆಯಲ್ಲಿ ಯಾವುದೇ ಪ್ರಸಾದ ಅಜ್ಜ ತೆಗೆದುಕೊಳ್ಳ, ಒಂದು ಕಪ್ ಹಾಲು ತೆಗೆದು ಪೂಜೆ ಆದಮೇಲೆ ಆನಂತರ ಅವರು ರಾತ್ರಿ 9 ರಿಂದ 10 ಗಂಟೆ ಒಳಗಾಗಿ ಒಂದು ರೊಟ್ಟಿ, ಅದರಲ್ಲಿ ಸ್ವಲ್ಪ ಒಂದು ಕಪ್ ಹಾಲು ಹಾಕೊಂಡು ಉಂಡು ಬಿಡ್ತಾರೆ. ಇಷ್ಟೇ ಅವರ ಒಂದು ಆಹಾರದ ಪದ್ಧತಿ. ಅಜ್ಜ ಪ್ರತಿನಿತ್ಯ ಸುಮಾರು 18 ತಾಸು ಗುರುವಿನ ಸೇವೆ ಮಾಡಿಕೊಂಡು ಇನ್ನುಳಿದ ಅವಧಿಗಳನ್ನು ಮಾತ್ರ ತಮ್ಮ ಇತರ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಅವರು ಅನೇಕ ಪವಾಡಗಳನ್ನು, ಸಂತಾನ ಇಲ್ಲದವರಿಗೆ ಸಂತಾನ ಬಗ್ಗೆ, ಅತ್ಯಂತ ರೋಗಮುಕ್ತವಾದ ವ್ಯಕ್ತಿಯನ್ನು ರೋಗದಿಂದ ಇರತಕ್ಕಂಥ ರೋಗ ಮುಕ್ತಗೊಳಿಸಿದ್ದು, ಯಾವುದೇ ಜಾತ್ಯತೀತವಾಗಿ ತಮ್ಮ ಇಡೀ ಜೀವನವನ್ನೇ ಈ ಮಾನವದ ಕುಲದ ಏಳಿಗೆಯಾಗಿ ಶ್ರಮಿಸಿರ್ತಕ್ಕಂಥ ಪರಮ ಪೂಜ್ಯರು ಹಲವಾರು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು. ಒಂದು ಇತಿಹಾಸ ಅಂದರೆ ಅವರ ಅಮೃತ ಹಸ್ತದಿಂದ ಯಾವ ದೇವಸ್ಥಾನಗಳು ಅಡಿಗಲ್ಲಾಗ್ಯವು, ಯಾವುದೇ ದೇವಸ್ಥಾನಗಳು ನಿಂತಿಲ್ಲ. ಸಂಪೂರ್ಣ ಮುಗಿದು ಅವು ವಾಸ್ತು ಶಾಂತಿಯನ್ನು ಮುಗಿಸಿಕೊಂಡಿದ್ದಾವೆ.
ಅವರು ಹಾಗೇನಾದರೂ ಆ ದೇವಸ್ಥಾನ ನಿಲ್ಲುವುದಿತ್ತಂದ್ರೆ ಅಜ್ಜ ಅವರು ಪೂರ್ವಯೋಜಿತವಾಗಿ ಹೇಳ್ತಿದ್ದರು. ಪರಮ ಪೂಜ್ಯರು 106 ವರ್ಷ ಬದುಕಿದರು. ತಮ್ಮ ಜೀವನದ ಕೊನೆಯ ದಿನಗಳನ್ನು ಎಲ್ಲ ಶಿಷ್ಯ ಬಳಗಕ್ಕೂ ಹಾಗೂ ಎಲ್ಲ ಭಕ್ತ ಜನರಿಗೆ ಅವರು ತಿಳಿಸಿಕೊಂಡು ಬಂದಿದ್ದರು. ನಾನು ಇಂಥ ದಿವಸ ನಾನು ದೇಹ ಬಿಡ್ತೀನಿ, ಆದಷ್ಟು ನನ್ನ ಮಠದ ಕಾರ್ಯನ ಅವರ ಈ ಗದ್ದಿಗೆಯನ್ನು ಅವರು 30 ವರ್ಷ ಮುಂಚಿತವಾಗಿ ಕಟ್ಟಿ ಇಟ್ಟಿದ್ದರು. ಈ ದೇವಸ್ಥಾನವನ್ನು ಅಡ್ವಾನ್ಸ್ ಹೇಳಿದರು ಅಜ್ಜಾರು. ಗೌರಿ ಹುಣ್ಣಿಮೆಯ ಮಹಾಪುಣ್ಯ ದಿನದಂದು ಅವರು ದೇಹ ತ್ಯಾಗ ಮಾಡಿದರು. ದೇಹ ತ್ಯಾಗ ಮಾಡಿದ ಮೇಲೂ ಹಲವಾರು ಪವಾಡಗಳನ್ನು ಮಾಡಿ ತೋರಿಸಿದ್ರು ಅವರು. ಅದಕ್ಕೆ ಅವರನ್ನು ಈ ನಾಡಿನ ಜನತೆ ವಿಜಯಪುರ, ಬಾಗಲಕೋಟೆ, ಗದಗ, ಹಲವಾರು ಧಾರವಾಡ ತಕ್ಕಂಡು ಅವರ ಭಕ್ತ ಸಮೂಹಗಳು ಕೂಡಿ ಅತ್ಯಂತ ವೈಭವಪೂರ್ವಕವಾಗಿ ಅವರನ್ನು ಅವರ ಸಮಾಧಿ ಸ್ಥಳಕ್ಕೆ ಅವರನ್ನು ಕರೆತಂದು ಸಮಾಧಿ ಸ್ಥಳವನ್ನು ಮಾಡಿದರು. ಪರಮ ಪೂಜ್ಯರು ಹಲವಾರು ಮಠದ ಸ್ಥಾಪನೆಯ ನಂತರ ತಾವು ಯಾವತ್ತೂ ನಾನು ಎಂದೂ ದೊಡ್ಡವನಲ್ಲ, ಈ ಜಗತ್ತಿನಲ್ಲಿ ನಾನೇ ಸಣ್ಣವ, ನನಗಿಂತ ಸಣ್ಣವರು ಭೂಮಿ ಮೇಲೆ ಯಾರೂ ಇಲ್ಲ, ನನಗೆ ಮಾಳಿಂಗರಾಯ ಕರೆಸಿದ್ದ ಎಲ್ಲ ಸಿದ್ಧರು ನೀನು ಈ ಜಗತ್ತಿನಲ್ಲಿ ಸಣ್ಣವನಾಗಿ ಹೋಗಿ ಸಣ್ಣವನಾಗಿ ಬಾರಪ್ಪ, ಈ ಜಗತ್ತಿಗೆ ನಿನ್ನದೊಂದು ಸೇವೆ ಇರಲಿ ಅಂತೇಳಿ ಕಳಿಸಿಕೊಟ್ಟಾರ. ನಾನು ಇನ್ನು ಹೋಗೋ ಕಾಲ ಬರ್ತಂತೇಳಿ ಎಲ್ಲ ಭಕ್ತರೊಂದು ಕೂಡ ಶಿಷ್ಯರೊಂದು ಅವರು ತಿಳಿಸಿ 6/11/2025 ರಾತ್ರಿ 2:20 ಗಂಟೆಗೆ ಪೂಜ್ಯರು ದೇಹ ತ್ಯಾಗ ಮಾಡಿದರು.